ಬದುಕನ್ನು ಅರ್ಥ ಮಾಡಿಕೊಂಡವರು ಯಾರೂ ಸಹ ಮೂಢನಂಬಿಕೆಗೆ ಹೋಗೋದಿಲ್ಲ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಮೂಢನಂಬಿಕೆಗಳಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. ಮೂಢನಂಬಿಕೆ ವಿರುದ್ಧ ಬಂದು ನಿಮ್ಮ ಕಾಲ ಮೇಲೆ ಕಾಲು ನಿಂತ್ಕೊಂಡಾಗ ನಿಮ್ಮ ಶಕ್ತಿ ಎಲ್ಲರ ಮೇಲೂ ಶಕ್ತಿ ಇದೆ. ಆದರೆ ಸಂವಿಧಾನ ನಾವು ಮಾಡಿದ್ದೀವಿ, ಯಾಕಂದ್ರೆ ಸಂವಿಧಾನದಲ್ಲಿ ವಿರೋಧವಾಗಿ ಬಹಳ ಜನ ಇದ್ದಾರೆ, ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಏನು ಕಮ್ಮಿ ಇಲ್ಲ. ಆದರೆ ಸಂವಿಧಾನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳ್ತಾರೆ, however good constitution may be, if those who are implementing it are not good, it will prove to be bad. However bad constitution may be, if those implementing it are good, it will prove to be good ಅಂತ ಹೇಳಿ. ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ 395 ಆರ್ಟಿಕಲ್ಸ್ ಇರ್ತಕ್ಕಂಥದ್ದು ಸಂವಿಧಾನ ಮಾಡಿದಾಗ ಅದರಲ್ಲಿ ತಿದ್ದುಪಡಿ ಬಂದ ನಂತರ ಅದು 400, 420, 30ವರೆಗೂ ಹೋಗಿದೆ. ಸಂವಿಧಾನದ ಮೂಲಕ ನಾವು ಈ ರಾಷ್ಟ್ರವನ್ನು ಸುಮಾರು 78 ವರ್ಷಗಳ ಕಾಲ ನಡ್ಕೊಂಡು ಬಂದಿದ್ದೀವಿ. ಸಂವಿಧಾನ ಬರೋದಕ್ಕೆ ಮೊದಲು ಬಹಳಷ್ಟು ಜನ ಸಾಮಾಜಿಕ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ವಂಚಿತರಾಗಿದ್ದರು. ದೇವಸ್ಥಾನದ ಪ್ರವೇಶ ಇರಲಿಲ್ಲ. ದೇವಸ್ಥಾನದಿಂದ 30 ಅಡಿ ದೂರ ಇರಬೇಕಾಗಿತ್ತು. ಕೇರಳದಲ್ಲಿ ಹೆಣ್ಮಕ್ಳು ಮೈ ಮೇಲೆ ರವಕೆ ಹಾಕೊಳ್ಳೋಂಗಿಲ್ಲ. ಅಸ್ಪೃಶ್ಯತೆ ಎಲ್ಲವೂ ಸಹ ತಾಂಡವಾಡ್ತಾ ಇರೋ ಸಂದರ್ಭದಲ್ಲಿ ಗುರು ನಾರಾಯಣರವರು ಈ ಒಂದು ಕೇರಳದಲ್ಲಿ ಪ್ರಾರಂಭ ಮಾಡುವಾಗ ದೇವಸ್ಥಾನದೊಳಗಡೆ ಎಲ್ಲರಿಗೂ ಸಹ ಪ್ರವೇಶ ಸಿಗಬೇಕು ಅಂದಾಗ ಬಹಳಷ್ಟು ವಿರೋಧ ಬರುತ್ತೆ. ಅದರಲ್ಲಿ ತ್ರಿವಾಂಕೂರ್ ಮಹಾರಾಜರಿಂದ ಹಿಡಿದು ಸಂಪ್ರದಾಯಸ್ಥರೆಲ್ಲರೂ ಸಹ ಶೂದ್ರರಿಗೆ ದೇವಸ್ಥಾನದ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲ, ಪ್ರವೇಶ ಮಾಡಬಾರ್ದು ಅನ್ನೋ ಸಂದರ್ಭದಲ್ಲಿ ಸುಮಾರು 1700 ಜನಕ್ಕೆ ಕೊಲೆ ಆಗುತ್ತೆ. ದೇವಸ್ಥಾನದೊಳಗೆ ಹೋದ್ರು ಅಂತ ಹೇಳಿ ಒಡೆದು ಸಾಯಿಸ್ತಾರೆ. ಆದ್ರೂ ಸಹ ಧೃತಿ ಕೆಡದೆ, ಯಾರ ಮೇಲೂ ಸಹ ದ್ವೇಷ ಸಾಧನೆ ಮಾಡದೆ ಗುರು ನಾರಾಯಣರವರು ನಾವು ಇದು ಸಂಪ್ರದಾಯಸ್ಥರ ಶಿವಲಿಂಗ ಅಲ್ಲ, ಇದು ಶೂದ್ರರ ಶಿವಲಿಂಗ, ಈ ಶಿವ ಇದನ್ನ ನಾವು ಪ್ರತಿಷ್ಠಾಪನೆ ಮಾಡ್ಕೊಂಡು ನಾವು ಬರ್ತೀವಿ, ನೀವು ಯಾರು ಬರಬೇಡಿ, ಏನು ತೊಂದರೆ ಇಲ್ಲ ಅಂತ ಹೇಳಿ ಹಿಂದೂ ಧರ್ಮದೊಳಗಡೆ ಸುಧಾರಣೆ ಮಾಡಿ ಸಮಾಜ ಸುಧಾರಣೆಗೆ ಬೇರೆಯವರಾಗಿದ್ರೆ ಎಷ್ಟೊತ್ತಿಗೆ ಅವರು ಇಸ್ಲಾಂ ಧರ್ಮಕ್ಕೋ ಕ್ರೈಸ್ತ ಧರ್ಮಕ್ಕೋ ಸೇರಿರತಕ್ಕಂಥ ಬಹಳ ಉದಾಹರಣೆಗಳಿದೆ. ಅವ್ರು ಮಾಡ್ಬೋದಿತ್ತು, ಮಾಡಲಿಲ್ಲ. ಇದರಲ್ಲೇ ಸುಧಾರಣೆ ಮಾಡಿ ನಮ್ಮ ಜನಗಳಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡಬೇಕು ಅಂತೇಳಿ ಮೊದಲು ಸಂಸ್ಕೃತವನ್ನು ಅವರು ಸಹ ಪಠಣ ಮಾಡಿದರು. ತದನಂತರ ವಿಶ್ವದಲ್ಲೇ ಎಲ್ಲ ವಿಚಾರ ಗೊತ್ತಾಗಬೇಕಾದ್ರೆ ಇಂಗ್ಲಿಷ್ಗೂ ಸಹ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟು ಮಲಯಾಳಂ ಮತ್ತು ಇಂಗ್ಲಿಷ್ ಜೊತೆಗೆ ಅವರು ಸಂಸ್ಕೃತವನ್ನು ಸಹ ಕಲ್ತಂತ ಮಹಾನ್ ಪಂಡಿತ. ಆದ್ರಿಂದ ಅವ್ರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಕೆಳವರ್ಗದವರಿಗೆ ಸಹ ಅರವಿಂದಪುರಂ ಅಂತ ಹೇಳಿ ಅಲ್ಲಿ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಎಲ್ರಿಗೂ ಸಹ ಒಂದು ಶಾಂತಿ ನೆಮ್ಮದಿಯಿಂದ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾನ್ ದಾರ್ಶನಿಕ ಗುರು ನಾರಾಯಣರವರು. ಇವತ್ತು ಅಲ್ಲಿ SNDP ಅಂತಿದೆ, ಶ್ರೀ ನಾರಾಯಣ ಗುರು ಧರ್ಮ ಪ್ರತಿಷ್ಠಾಪನಾ ಅಂತ ಹೇಳಿ ಸುಮಾರು 117 ಶಿಕ್ಷಣ ಸಂಸ್ಥೆಗಳಿದೆ. ಅದರಲ್ಲಿ ಇಂಜಿನಿಯರಿಂಗ್ ಕಾಲೇಜು ಇದೆ, ಮೆಡಿಕಲ್ ಕಾಲೇಜ್ ಇದೆ. ಇವೆಲ್ಲವನ್ನೂ ಸಹ ಅವರಲ್ಲಿ ಮಾಡಿರ್ತಕ್ಕಂಥದ್ದು ನೋಡಿದಾಗ ಶಿಕ್ಷಣಕ್ಕೆ ಎಷ್ಟು ಒತ್ತನ್ನು ಕೊಟ್ಟರು ಅಂತ ಹೇಳಿ ಅವ್ರು ನೋಡಿದ್ರು. ಆದ್ರಿಂದ ಆ ಒಂದು ದೇವಸ್ಥಾನಕ್ಕೆ ಯಾಕೆ ನಾನು ವಿವೇಕಾನಂದ ಅವ್ರು ಹೇಳಿದೆ ಅಂತ ಹೇಳಿದ್ರೆ, ಆ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಯಾರು ಇಸ್ಲಾಂ ಧರ್ಮದವರು, ಕ್ರಿಶ್ಚಿಯನ್ ಧರ್ಮದವರು, ಬೌದ್ಧ ಧರ್ಮದವರು, ಜೈನ್ ಧರ್ಮದವರು ಹೇಳಲಿಲ್ಲ. ದೇವಸ್ಥಾನದೊಳಗಡೆ ಹೋಗಬೇಡಿ ಅಂತ ಹೇಳಿ ಒಂದು ಹಿಂದೂ ಧರ್ಮದವರು ಇನ್ನೊಬ್ಬ ಹಿಂದೂ ಹೇಳ್ತಾ ಇದ್ರು, ನೀನು ಆ ದೇವಸ್ಥಾನದ ಒಳಗಡೆ ಹೋಗೋ ಹಕ್ಕಿಲ್ಲ ಅಂತ ಹೇಳಿ. ಆಗಲೇ ಗುರುನಾರಾಯಣರವರು ಹೇಳ್ತಾರೆ, ಯಾವುದಾದ್ರೂ ದೇವರ ದೃಷ್ಟಿನಲ್ಲಿ ಭೇದ ಭಾವ ಇದ್ರೆ ಅವನು ದೇವರಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಆದ್ರಿಂದ ಈ ದೇಶದಲ್ಲಿ ಬಸವಣ್ಣ ಆಗಲಿ ಅಥವಾ ನಮ್ಮ ಗೌತಮ್ ಬುದ್ಧ ಅವರಾಗಲಿ ಎಲ್ಲರೂ ಸಹ ಇದನ್ನೇ ಪ್ರತಿಪಾದನೆ ಮಾಡಿದವರು. ಮಾನವೀಯತೆ ದೃಷ್ಟಿ ಇಟ್ಕೊಂಡು ನಾವು ಜೀವನವನ್ನು ಸಾಗಿಸ್ತಕ್ಕಂತಹ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನ ಮಾಡಿದಂಥದ್ದು ನಾವು ಈ ಇತಿಹಾಸವನ್ನು ನೋಡಿದ್ದೀವಿ. ಆದರೆ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಮಕ್ಕಳು ವಿದ್ಯಾಭ್ಯಾಸ ಶಿಕ್ಷಣ, ನೀವು ಸೈನ್ಸು, ನನ್ನನ್ನು BCom ಮಾಡಿಸ್ತಿದ್ರು. ನನಗೆ MBS ಕಾಲೇಜ್ ಒಂದು ಪ್ರತಿಷ್ಠಿತವಾದ ಕಾಲೇಜ್. ನಾನೇನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ಆದರೆ ಇಡೀ ದೇಶ ಪ್ರಪಂಚವನ್ನು ಸುತ್ತಿ ದೇಶ ಹೇಗಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ.
ಕೋಶ ಪುಸ್ತಕ ಓದೋದಕ್ಕಿಂತ ಕೋಶ ಓದಿದಾಗ ಬಹಳಷ್ಟು ಗೊತ್ತಾಗತ್ತೆ ಅಂತ ಹೇಳಿ, ಆದ್ರಿಂದ ನೀವು ಆದಷ್ಟು ಸಾಮಾಜಿಕವಾಗಿ ದಿವಸ ಓದೋದು ಬೇಕಾಗಿಲ್ಲ, ಬಿಡುವಿದ್ದಾಗ ಶನಿವಾರ ಭಾನುವಾರ ಯಾವುದಾದ್ರೂ ಒಳ್ಳೆ ಬುಕ್ ಒಂದು ತೆಗೆದುಕೊಂಡು ಪುಸ್ತಕವನ್ನು ತೆಗೆದುಕೊಂಡು ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳನ್ನು ಯಾವ ರೀತಿ ನಾವು ಸರಿ ಮಾಡ್ಬೋದು ಅಂತ ಹೇಳಿ ಮಾಡಿದಾಗ ಮಾತ್ರ ಸಾಧ್ಯ. ಯಾಕಂದ್ರೆ ನಮ್ಮ ಕೈಲಾಗೋದಿಲ್ಲ. ನಾವು ವಿದ್ಯಾರ್ಥಿ ದಶೆಯಿಂದ ಏನೇನು ಮಾಡಿದ್ವಿ ಅದು ಬೇರೆ. ಈಗ ಮುಂದಿನ ಭವಿಷ್ಯ ನಿಮ್ಮದು. ನಿಮ್ಮ ಭವಿಷ್ಯ ಉಜ್ವಲವಾಗಿರಬೇಕಾದ್ರೆ ನಿಮ್ಮ ದೇಶ ಮತ್ತು ರಾಜ್ಯ ಮತ್ತು ಜಿಲ್ಲೆ ಶಾಂತಿ ನೆಮ್ಮದಿಯಿಂದ ಬಾಳಬೇಕಾದ್ರೆ ಏನೇನು ಮಾಡಬೇಕು, ಅದಕ್ಕೆ ಏನೇನು ಆಗಬೇಕು, ಮೂಢನಂಬಿಕೆಯಿಂದ ಯಾವ ರೀತಿ ದೂರ ಇರಬೇಕು ಅಂತ ಹೇಳಿ ನೋಡಬೇಕು. ಮತ್ತೆ ಗುರು ನಾರಾಯಣರವರು ಇನ್ನೊಂದು ಹೇಳ್ತಾರೆ,